ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಕಾರಣ ಏನಂತಂದರೆ, ಯಾರೊಬ್ಬರು ಪೂನಾದಿಂದ ಮೊನ್ನೆ ಶನಿವಾರ ದಿವಸ ನನಗೆ ಕಾಲ್ ಮಾಡಿದರು. ಒಬ್ಬರು ಹೆಂಗಸು ಪೂನಾದಲ್ಲಿದ್ದಾರೆ. ಅವ್ರದ್ದು ಮನೆ ಧಾರವಾಡದಲ್ಲಿ ಕಟ್ಸಿದಾರಂತೆ. 20 ವರ್ಷ ಆಗಿ 20 ವರ್ಷ ಆಯಿತು ಕಟ್ಟಿದ್ದಾರೆ. ಆದರೆ ಅವ್ರಿಗೆ ಬಾಡಿಗೆಗೆ ಯಾರೂ ಬರ್ತಿಲ್ಲ ಅಂತ ಒಂದು ಪ್ರಶ್ನೆ. ಇನ್ನೊಂದು, ಆ ಮನೆಗೆ ಭಾಳಷ್ಟು ರಿಪೇರಿ ಕೆಲಸ ಮಾಡ್ತೀವಿ, ದುಡ್ಡು ಇನ್ವೆಸ್ಟ್ ಮಾಡ್ತೀವಿ, ನಮಗೆ ಅದೇ ಥರ ಲಾಭ ಬರ್ತಿಲ್ಲ. ಯಾರೋ ಬಾಡಿಗೆಗೆ ಬಂದರೆ ತಾನೇ ಅವ್ರಿಗೆ ಆದಾಯ, ಅದರಿಂದ ಬಾಡಿಗೆಗೆ ಬರ್ತಿಲ್ಲ ಅಂತ ಒಂದು ಪ್ರಶ್ನೆ ಬಂತು. ಇದು ಒಂದು. ಕೆಲವರು ಮನೆಗಳಲ್ಲಿ ಹೊಸ್ದಾಗಿ ಕಟ್ಟಿರ್ತಾರೆ, ಗೋಡೆಗಳೆಲ್ಲ ಸೀಲ್ ಬಿಟ್ಕೊತಾ ಇರ್ತದೆ. ಕಟ್ಟಾಗಲೇ 5 ವರ್ಷ ಆಗಲಿ, ಆಲೇ ಗೋಡೆ ಎಲ್ಲ ಸೀಲ್ ಬಿಟ್ಟು, ಕಾಂಪೌಂಡ್ ಸೀಲ್ ಬಿಟ್ಕೊಳುತ್ತೆ. ಗೋಡೆ, ಬಚ್ಚ ಮನೆ ಗೋಡೆ, ಅಡುಗೆ ಮನೆಯಲ್ಲಿ, ಬಾತ್ರೂಮಲ್ಲಿ ಅಥವಾ ಬೆಡ್ರೂಮಲ್ಲಿ ಎಲ್ಲ ಗೋಡೆ ಎಲ್ಲ ಸೀಲ್ ಬಿಟ್ಕೊತಾ ಇರ್ತದೆ. ಇದು ಒಂದು ಸಮಸ್ಯೆ. ಮೂರನೇದು, ಒಳ್ಳೆ ಮನೆ ಚೆನ್ನಾಗಿರುತ್ತೆ, ಜನಗಳೆಲ್ಲ ವಾಸ ಮಾಡ್ತಿರ್ತಾರೆ. ಅಲ್ಲೇನಾಗುತ್ತಂದರೆ ಮನೆ ಒಳಗೆ ಉತ್ತ ಬೆಳೆಯೋಕ್ಕೆ ಶುರು ಆಗಿಬಿಡ್ತದೆ. ನೋಡಿ, ಇದು ಭಾಳ ಇಂಪಾರ್ಟೆಂಟು. ವಾಸ ಮಾಡ್ತಿರ್ತಾರೆ, ಉತ್ತ ಬೆಳೆಯುತ್ತೆ ಮನೇಲಿ, ಗೋಡೆಲೆಲ್ಲ ಗೆದ್ಲು ಕಟ್ಕೊಂಬರುತ್ತೆ. ಒಂದು. ನಾಲ್ಕನೇದು, ಕೆಲವು ಮನೆಯಲ್ಲಿ ನೀಟಾಗಿ ಇಟ್ಟಿರ್ತಾರೆ, ಅವ್ರಿಗೆ ಯಜ್ಞಗಳ ಕಾಟ. ಮನೇಲಿ ಯಜ್ಞಗಳ ಕಾಟ ಸಿಕ್ಕಾಬಟ್ಟೆ. ಯಜ್ಞ ಪಾತ್ರೆ ಬೆಳೆಸುತ್ತೆ, ಅದಕ್ಕೆ ಕಚ್ಚಾಕತ್ತೆ. ರೆಫ್ರಿಜರೇಟ್ರು, ಫ್ರಿಜ್ದು ವೈರ್ ಕಟ್ ಮಾಡಿಬಿಡುತ್ತೆ. ಮನೇಲಿ ಏನಾದ್ರು ಸಣ್ಣ ಪುಟ್ಟ ಬಟ್ಟೆ, ಮ್ಯಾಟು, ಟವಲ್ಲು, ಹಾಸಿಗೆ, ದಿಂಬು ಇದೆಲ್ಲ ಕಚ್ಚಿ ಹಾಳು ಮಾಡಿಬಿಡುತ್ತೆ ಕೆಲವು ಮನೆಗಳಲ್ಲಿ. ವಾಸ ಮಾಡ್ತಿರೋ ಮನೆಯಲ್ಲೇ ವಾಸ ಮಾಡ್ತಿಲ್ಲ ಅಂದರೆ ಇಲಿಗಳು ವಾಸ ಮಾಡ್ತದೆ ಅಂತ. 5ನೇದು ಏನು ಸಮಸ್ಯೆ ಇದೆ ಅಂತಂದರೆ, ಎಷ್ಟೇ ಕಸ ಗುಡಿಸಿ ಜೇಡ್ರ ಬಲೆ ಕಟ್ಕೋತಾ ಇರ್ತದೆ. ಜೇಡ್ರ ಬಲೆ ಇಲ್ಲ ಜೇನು ಬರೋದು, ಜೇನುಗೂಡು ಕಟ್ಟೋದು ಮನೆಯೊಳಗೆ. ಈ ಥರದ ದೋಷ ಮನೆಗಳಲ್ಲಿ ಇತ್ತೀಚೆಗೆ ಪ್ರಾರಂಭ ಆಗ್ತಾ ಇದೆ. 5 ಸಮಸ್ಯೆಗಳಿಗೆ ಇವತ್ತು ಎಪಿಸೋಡ್ ನಾನು ಮಾಡ್ತೀನಿ. ಮನೆ ಕಟ್ಟಿದ್ದಾರೆ, ಬಾಡಿಗೆಗೆ ಬರ್ತಿಲ್ಲ, ಮನೇಲೆಲ್ಲ ಸೀಲ್ ಬಿಟ್ಕೋತಾ ಇದೆ, ಗೋಡೆ ಎಲ್ಲ, ಇದೆಲ್ಲ ಹೇಳಾಯ್ತು. ಈಗ ನಾನು ಇದಕ್ಕೆ ಕಾರಣ ಏನು ಅನ್ನೋದು ಒಂದು ಪ್ರಶ್ನೆ. ವಾಸ ಮಾಡ್ತಿರೋ ಮನೆಯಲ್ಲೇ 108 ಸಮಸ್ಯೆಗಳಿದೆ. ಇದು ಜೊತೆಗೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ, ಮನೆ ಒಳಗೆ ಆಗಾಗ ಮಾಟಮಂತ್ರ ತಂತ್ರಗಳನ್ನು ತಂದು ಯಾರೋ ಒಬ್ಬರು ಇಡ್ತಿರ್ತಾರೆ ಮನೆ ಒಳಗಡೆ. ನಿಂಬೆಹಣ್ಣು ತಂದಿಟ್ಟೋಗ್ಬೋದು, ಭಸ್ಮ ತಂದಿಡ್ಬೋದು, ಯಾವುದೋ ಐಟಮ್ಸು, ಯಾವುದೋ ಒಂದು ಮೂಳೆ, ಮಡಕೆ, ಕುಡಿಕೆ ಅಥವಾ ತಾಯ್ತಗಳು ಅಥವಾ ಏನೋ ಒಂದು ಪದಾರ್ಥಗಳೆಲ್ಲ ತಂದು ಮನೆ ಒಳಗೆ ಇಟ್ಟು ಹೋಗ್ತಿರ್ತಾರೆ. ಇವರು ಕಸ ಗುಡಿಸುವಾಗ ಅಥವಾ ಅವ್ರ ಕಣ್ಣು ಬಿದ್ದಾಗ ಅದು ತೆಗೆದು ಬಿಸಾಕ್ತಾರೆ ಹೊರಗಡೆಗೆ. ಈ ಥರದ್ದು ಸಮಸ್ಯೆ ಕೆಲವು ಮನೆಗಳು ನಡೀತಾ ಇದೆ. ಈ ಮನೆಗೆ ಯಾಕೆ ಇಷ್ಟು ಅಟ್ರಾಕ್ಷನ್ ಇದೆ? ಅರೆ, ಮನೆ ಸುಂದರವಾಗಿ ಕಟ್ಟಿದ್ವಿ, ಚೆನ್ನಾಗಿ ಕಟ್ಟಿದ್ದೀವಿ, ಒಳ್ಳೆ ಮೊಸಾಕು, ಟೈಲ್ಸು ಎಲ್ಲ ಹಾಕಿ ಬಾಡಿಗೆಗೆ ಬರ್ತಿಲ್ಲ. ಕೆಲವು ಮನೆಯಲ್ಲೆಲ್ಲ ಸೀಲ್ ಬಿಟ್ಕೋತಾ ಇದೆ. ಕೆಲವು ಮನೆಯಲ್ಲೆಲ್ಲ ನೀಟಾಗಿ ಇಟ್ಟರೂ ಕೂಡ ಇಲಿ ಹೆಗ್ಡೆಗಳು ಬರ್ತಾಯಿದೆ, ಮಾಟಮಂತ್ರ ತಂದಿಡ್ತದೆ. ಇದೆಲ್ಲ ಏನಕ್ಕೆ ಆಗ್ತಿದೆ? ನಾವೇನೆಲ್ಲ ಬನ್ನಿ ಇಲಿಗಳ ಬನ್ನಿ ಅಂತ ಕರಿತಿಲ್ಲ. ಮಾಟಮಂತ್ರ ಮಾಡೋತಂದು ನನ್ನ ಮನೆಗೆ ಇಡಿ ಅಂತ ನಾನು ಯಾರು ಕೇಳ್ಕೊತಾ ಇಲ್ಲ. ಗೋಡೆಗಳೆಲ್ಲ ಸೀಲ್ ಬಿಟ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಜೇಡ್ರು ಬಲೆ ಕಟ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಜೇನುಗೂಡು ಬರುತ್ತೆ, ಕಟ್ಟುತ್ತೆ. ಇದಕ್ಕಿಂತ ಇನ್ನೊಂದು ವಿಶೇಷ, ಕೆಲವು ಮನೆಗಳೇನಪ್ಪ ಅಂತಂದರೆ, ಆಗಾಗ ಸರ್ಪಗಳು ಮನೆಗೆ ಬಂದುಬಿಡ್ತವೆ. ವಾಸ ಮಾಡ್ತಿರೋ ಮನೆಗಳಿಗೆ ಸರ್ಪಗಳು ಬಂದುಬಿಡ್ತದೆ. ಇವತ್ತು ಮನೆ ಕಟ್ಕೊಂಡು ವಾಸವಾಗಿದ್ದೀವಿ ಅನ್ನೋದು ಖುಷಿಗಿಂತ ಮನೆಯೊಳಗೆ ವಾಸ ಮಾಡಲಿಕ್ಕೆ ಭಯ ಆಗಿಬಿಟ್ಟಿದೆ. ನಮಗೆ ನಮ್ಮನೇ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ. 50 ಲಕ್ಷ 60 ಲಕ್ಷ 1 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದೀವಿ ನಾವು. ಕಟ್ಟಿರೋ ಮನೆ ಇದೊಂಥರ. ಕೆಲವು ಮನೆ ಬಾಡಿಗೆ ಮನೇಲಿ ಇರ್ತಾರೆ, ಆ ಬಾಡಿಗೆ ಮನೆ ಇದೇ ಗೋಳು. ಕೆಲವು ಲೀಸ್ಗಿರ್ತಾರೆ, ಭೋಗ್ಯಕ್ಕೆ ಹೋಗ್ಬಿಟ್ಟಿರ್ತಾರೆ, ಅಲ್ಲೂ ಇದೇ ಥರ ಗೋಳು. ಸ್ವಂತ ಮನೆಯೇ ಆಗಿರ್ಬೋದು, ಬಾಡಿಗೆ ಮನೆಯೇ ಆಗಿರ್ಬೋದು, ತಿಂಗಳು ಬಾಡಿಗೆ ಕಟ್ತಿರ್ಬೋದು, ಇಲ್ಲ ಲೀಸ್ ಮನೆಯೇ ಆಗಿರ್ಬೋದು. ಏನಪ್ಪ ಅಂತಂದರೆ, ಈ ಥರ ಸಮಸ್ಯೆಗಳಿದೆ. ಇದಕ್ಕೆ ಪರಿಹಾರ ಏನು? ಜ್ಯೋತಿಷ್ಯ ಹತ್ರ ಹೋದರು. ನಿಮಗೆ ಆ ಹೋಮ ಮಾಡಿ, ಈ ಹೋಮ ಮಾಡಿ, ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂಥೇಳಿ ಪರಿಹಾರ ಮಾಡಿದ್ದಾರಂತೆ ಕೆಲವುದೆಲ್ಲ.
ಆದರೂ ಕೂಡ ನಾನು ಹೇಳಿದಂಥ ಸಮಸ್ಯೆಗಳು ಇವತ್ತು ಕಾಡ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ನಾವು ಸರಿಯಾಗಿ ಗೃಹ ಪ್ರವೇಶ ಮಾಡಿಲ್ಲ. ಹಾಗೆಯೇ ಗೃಹ ಪ್ರವೇಶದಲ್ಲಿ ಏನು ದೋಷ ಇದೆ ಅದನ್ನು ರೂಟ್ ಕಾಸ್ ಪತ್ತೆ ಹಚ್ಚಬೇಕು. ಅರೆ 79 ಲಕ್ಷಕ್ಕೆ ಒಳ್ಳೆ ಮನೆ ಕಟ್ಟಿದ್ದೀನಿ, ಮನೇಲಿ ಹಿಂಗಾಗ್ತಿದ್ದಲ್ಲ, ಏನು ವಿಚಿತ್ರ. ನಾವು ಮನೆ ಕಟ್ಟಿರೋ ಮೆಟೀರಿಯಲ್ ಸರಿ ಇಲ್ವಾ? ಇಟ್ಕೆ ಜಲ್ಲಿ ಮಣ್ಣು ಕಬ್ಬಣ ಸರಿ ಇಲ್ವಾ? ಅಥವಾ ನಾವು ಹಾಕಿರೋ ಆಯ ಏನಿದೆ ಅದು ದೋಷನಾ? ಅಥವಾ ನಾವು ಮಾಡಿಸಿರೋ ಪೇಂಟಿಂಗ್ ದೋಷನಾ? ಇದು ಮನೆಗಳ ಬಗ್ಗೆ ಮಾತಾಡಿದ್ದಾರೆ. ಅಥವಾ ಈ ಮನೆ ನನಗೆ ಆಗಿ ಬರೋದಿಲ್ವಾ? ಈ ಮನೆ ನಾನು ಕಟ್ಸಿದ್ದೇನೆ, ನನಗೆ ಕಟ್ಸಿರೋದು ತಪ್ಪಾ? ನಾನು ಈ ಮನೆಗೆ ವಾಸ ಮಾಡಲಿಕ್ಕೆ ಲಾಯಕ ಫಿಟ್ ಆಗಿದ್ದೀನಾ ಅನ್ನೋ ಒಂದು ವಿಚಾರನ ಚಿಂತನೆ ಮಾಡಬೇಕು. ಇದೆಲ್ಲ ಆಯಿತು, ಬಿಟ್ಟು ಹೋಗೋಕ್ಕಾಗಲ್ಲ. ಸ್ವಂತ ಮನೆಯಲ್ಲ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮನೆ ಕಟ್ಟಿಬಿಟ್ಟಿದ್ದೀವಿ. ಈಗ ನಾವು ಬಿಟ್ಟು ಹೋಗೋಕ್ಕಾಗತ್ತಾ? ಆಗೋದಿಲ್ಲ. ಹಾಗಾದರೆ ಆ ಮನೆಯೂ ನಾವು ಈ ಹೇಳೋ ಸಮಸ್ಯೆಗಳಿಂದ ಬಿಡುಗಡೆ ಆಗಬೇಕು. ಆ ಮನೆ ನಮ್ಮ ಜಾತಕಕ್ಕೆ ಆಗಿ ಬರಬೇಕು. ಅಲ್ಲಿಯ ಸ್ಥಳದ ವೈಬ್ರೇಷನ್ನು ನನ್ನ ಬಾಡಿ ಮೈಂಡ್ ಸೋಲಿಗೆ ವೈಬ್ರೇಷನ್ಗೆ ಮ್ಯಾಚ್ ಆದಾಗ ಮಾತ್ರ ಚೆನ್ನಾಗಿ ನಿದ್ದೆ ಬರುತ್ತೆ, ತಿಂದದ್ದು ಜೀರ್ಣ ಆಗುತ್ತೆ, ತಿಂದಂಥ ಆಹಾರ ಪದಾರ್ಥದ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಎಲ್ಲಿಗೆ ನಾವು ವಾಸ ಮಾಡೋ ಮನೆ ವಾಸ್ತುದು ವೈಬ್ರೇಷನ್ ನನಗಾಗಲ್ವೋ ಆ ಮನೆಗೆ ಹೋದ್ಮೇಲಿಂದ ರೋಗ, ಆ ಮನೆ ಮೇಲೆ ಹೋದಾಗಿಂದ ಸಾಲಬಾಧೆ, ಆ ಮನೆಗೆ ಹೋದಾಗಿಂದ ನನಗೆ ಕಷ್ಟಗಳು, ಆ ಮನೆಗೆ ಹೋದಾಗಲೇ ಆಕ್ಸಿಡೆಂಟ್ಸು, ಆ ಮನೆಗೆ ಹೋದ ಮೇಲೆ ಸಾವುಗಳು. ಈ ಥರದ್ದು ಭಾಳಷ್ಟು ಅನುಭವಗಳನ್ನು ನಾವು ನೋಡ್ತಾ ಇರ್ತೀವಿ. ಒಳ್ಳೆ ಊಟ ಮಾಡ್ತೀವಿ, ಕೈ ತುಂಬ ಸಂಬಳ ತಗೋತೀವಿ, ಒಳ್ಳೆ ಕೆಲಸದಲ್ಲಿದ್ದೀವಿ, ಒಳ್ಳೆ ವ್ಯಾಪಾರ ಮಾಡ್ತೀವಿ, ಮದುವೆ ಆಗಿದೆ, ಮಕ್ಕಳಿದೆ, ಎಲ್ಲ ಇದೆ. ಅದೇ ನಾವು ವಾಸ ಮಾಡೋ ಮನೆಯಿಂದ ನಮಗೆ ಸುಖ ಇಲ್ಲ. ಮತ್ತೇನಕ್ಕೆ ಲಾಭ? ಮತ್ತೇನು ಲಾಭ ನಮಗೆ? ಸಂಬಳ, ಹೆಂಡ್ತಿ, ಗಂಡ, ಮಕ್ಕಳು, ವ್ಯಾಪಾರ, ದುಡ್ಡು, ಉದ್ಯೋಗ ಎಲ್ಲ ಇದೆ. ಆದರೆ ಮನೆಯೊಳಗೆ ಈ ಥರ ದೋಷಗಳಿದೆಯಲ್ಲ, ಏನು ಲಾಭ? ನೋಡಿ, ಪ್ರಕೃತಿ ಕೂಡ ನಮ್ಮನ್ನು ಹಿಂಸೆ ಮಾಡುತ್ತೆ ಈ ಮನೆಯನ್ನು ವಾಸ್ತು ಮುಖಾಂತರ. ವಾಸ್ತು ದೋಷ ಇಲ್ಲ ನನ್ನ ಪ್ರಕಾರ. ಆದರೆ ಪ್ರತಿಯೊಂದು ಇಟ್ಕೆ, ಸಿಮೆಂಟು, ಜಲ್ಲಿ, ಕಲ್ಲು, ಮಣ್ಣು ಏನೇನು ಹಾಕಿ ನಾವು ಮಿಕ್ಸ್ ಮಾಡಿ ಮನೆ ಕಟ್ಟಿದ್ದೀವೋ ಅದರದ್ದೇ ಆದಂಥ ವೈಬ್ರೇಷನ್ ಇದೆ. ಆ ವೈಬ್ರೇಷನನ್ನು ನಾವು ಫೈನ್ ಟ್ಯೂನ್ ಮಾಡ್ಕೋಬೇಕು. ನೋಡಿ, ಮನೆಯಲ್ಲಿ ಈ ಥರದ್ದು ಯಾಕಾಗತ್ತೆ ಅಂತಂದರೆ, ಒಳ್ಳೆ ಸಿಮೆಂಟ್ ಯೂಸ್ ಮಾಡಿ ಮನೆ ಕಟ್ಟಿದ್ದೀವಿ, ಒಳ್ಳೆ ಬ್ರ್ಯಾಂಡೆಡ್ ಕಬ್ಬಣ ಹಾಕಿ ಮನೆ ಕಟ್ಟಿದ್ದೀವಿ, ಒಳ್ಳೆ ಮರಳು, ಜಲ್ಲಿ, ಕಲ್ಲು ಏನು ಬೇಕೋ ಎಲ್ಲ ಒಳ್ಳೆ ಹೈ ಕ್ವಾಲಿಟಿ ಎಲ್ಲ ಐಟಮ್. ಮನೆಯೊಳಗೆ ಟಾಯ್ಲೆಟ್ ಇರೋ ಎಲ್ಲ ಅಸೆಸರೀಸು ಹೈ ಕ್ವಾಲಿಟಿ, ಕಮೋಡು, ನೀರಿನ ನಲ್ಲಿಗಳು, ಒಳ್ಳೆ ಮಂಚ, ಒಳ್ಳೆ ಬೆಡ್ಡು, ಒಳ್ಳೆ ಪೇಂಟಿಂಗ್ ಮಾಡಿಸಿದ್ವಿ ಗೋಡೆಗೆಲ್ಲ, ಎಲ್ಲ ಒಳ್ಳೆ ಕ್ವಾಲಿಟಿ. ಕಾಜೆ ಪಿಂಜಿ ಏನು ಮಾಡಿಸಿಲ್ಲ ನಾನು. ಯಾಕೆ ನನಗೆ ಈ ಥರ ಆಗ್ತಿದೆ? ಯಾಕೆ ಮನೆಗೆ ಬಾಡಿಗೆರು ಬರ್ತಿಲ್ಲ? ಯಾಕೆ ಮನೆಯೊಳಗೆಲ್ಲ ಈ ಜೇನುಗೂಡು ಕಟ್ಟುತ್ತೆ, ಗೆದ್ಲು ಕಟ್ಕೊಳ್ಳೋದು, ಹಾವುಗಳು ವಾಸ ಮಾಡೋದು, ಇಲಿಗಳು ವಾಸ ಮಾಡೋದು, ಯಾರು ಮನೆಗೆ ಬಂದು ಮಾಟಮಂತ ತಂತ್ರಗಳು ಹಾಕ್ಬಿಡೋದು, ಹೊಟ್ಟೋಗೋದು, ಇದೇ ಆಗ್ತಿದೆ ಅಂತಂದರೆ ನಿಮ್ಮ ಜಾತಕಕ್ಕಿಂತ ಹೆಚ್ಚಾಗಿ ಆ ಸ್ಥಳ ವಾಸ್ತು ಇದೆಯಲ್ಲ, ಆ ಸ್ಥಳ ಮಹಿಮೆ, ಅಲ್ಲಿಗೊಂದು ಅಟ್ರಾಕ್ಷನ್ ಇದೆ. ನೀವು ಕಟ್ಟಿರೋ ಜಾಗ ನೆಗೆಟಿವ್ ವೈಬ್ರೇಷನ್, ಅದು ಕೆಳಗಡೆ ಕೊಳ ಇರ್ಬೋದು. ನೀವು ಕಟ್ಟಿರೋ ಜಾಗದಲ್ಲಿ ಕೆಳಗಡೆ ಸ್ಮಶಾನ ಇತ್ತೋ ಏನೋ ಯಾರಿಗೂ ಗೊತ್ತು. ಎಷ್ಟೋ ಹೆಣಗಳನ್ನು ಸುಟ್ಟಿರ್ತಾರೆ, ಹಸುಗಳನ್ನು ಸಾಯಿಸಿರ್ಬೋದು, ಹಸುಗಳನ್ನು ಊತಾಕಿರ್ಬೋದು, ಮನುಷ್ಯನ ಕೊಲೆ ಮಾಡಿ ಆ ಜಾಗದಲ್ಲಿ ಹಾಕಿರ್ಬೋದು, ನಮ್ಗೆ ಗೊತ್ತಿಲ್ಲ. ಇವಾಗೆಲ್ಲ ದೊಡ್ಡ ದೊಡ್ಡ ಸ್ಮಶಾನಗಳೆಲ್ಲ ಲೇಔಟ್ ಮಾಡಿಬಿಟ್ಟು ಸೈಟ್ ಮಾಡಿಬಿಟ್ಟು ಜೋರಾಗಿ ಮಾಡ್ತಿದ್ದಾರೆ. ರಾಜಕಾಲುವೆ ಮುಚ್ಚಿಬಿಟ್ಟು ಸೈಟ್ ಮಾಡಿ ಮನೆಗಳು ಕಟ್ಟಿದ್ದಾರೆ. ಸ್ಮಶಾನಗಳೆಲ್ಲ ಲೇಔಟ್ ಮಾಡಿ ಮನೆಗಳಿಗೆ ಮಾಡಿಬಿಟ್ಟಿದ್ದಾರೆ. ದೇವಾಲಯಗಳಿರೋ ಜಾಗದಲ್ಲೆಲ್ಲ ದೈವ ವೃಕ್ಷಗಳು, ಗ್ರಹ ವೃಕ್ಷಗಳು ಕಡಿದು ಮನೆ ಮಾಡಿಬಿಟ್ಟಿದ್ದಾರೆ, ಲೇಔಟ್ ಮಾಡಿದ್ದಾರೆ. ಹುತ್ತಗಳನ್ನು ನಾಶ ಮಾಡಿ ಲೇಔಟ್ ಮಾಡಿ ಮನೆ ಕಟ್ಟಿದ್ದಾರೆ. ಇವೆಲ್ಲ ಎಲ್ಲಿ ಗೆದ್ಲು ಬರ್ತಿದ್ದೋ ಅಂದ್ರೆ ಅಲ್ಲಿ ಹುತ್ತ ಇತ್ತು ಅಂತ ಅರ್ಥ. ಎಲ್ಲಿ ನೀರಿನ ಅಂಶ ಇದೆಯೋ ಅಲ್ಲಿ ಜೇನುನೊಣಗಳು ಬರ್ತದೆ ಭೂಮಿಲಿ. ಎಲ್ಲಿ ಯಾವ ಜಾಗದಲ್ಲಿ ಈ ಸತ್ತ ಹೆಣಗಳನ್ನು ಊತಾಕಿರ್ತಾರಲ್ಲ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಸೈಟ್ ಮಾಡಿ ಮನೆ ಕಟ್ಬಿಟ್ಟಿರ್ತಾರೆ. ಆ ಥರ ಜಾಗದಲ್ಲಿ ಇಲಿ ಹೆಗ್ಡೆಗಳು ಬಂದು ವಾಸ ಮಾಡುತ್ತೆ. ಹುತ್ತ ಹೊಡೆದಾಕಿರೋ ಜಾಗದಲ್ಲೂ ನನ್ನ ಜಾಗದಲ್ಲಿ ಹೊಡೆದಾಕಿದೆಯಲ್ಲ ಅಂದ್ಬಿಟ್ಟು ಮನೆಗಳಿಗೆ ಹುತ್ತಗಳು ಪ್ರವೇಶ ಮಾಡ್ತವೆ ಹಾವುಗಳು. ಆ ಜಾಗದಲ್ಲಿ ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ಮಾಟ ಮಂತ್ರ ತಂತ್ರ ಬಾಧೆಗಳಿಂದ ನರಳಿ ಸತ್ತಿದ್ರೆ, ಆಗ ಮನೆಗೆ ಮಾಟ ಮಂತ್ರಗಳನ್ನು ಮಾಡಿಸೋರು ಬರ್ತಾನೆ ಇರ್ತಾರೆ, ತಂದಿಡ್ತಾನೆ ಇರ್ತಾರೆ. ಇದೊಂಥರ ಮ್ಯಾಗ್ನೆಟ್ ಥರ ಅಟ್ರಾಕ್ಷನ್ ಇರ್ತದೆ. ಲಾ ಆಫ್ ಅಟ್ರಾಕ್ಷನ್, ಯೂನಿವರ್ಸಲ್ ಲಾ ಆಫ್ ಅಟ್ರಾಕ್ಷನ್.
ಇಲ್ಲೊಂದು ಮ್ಯಾಗ್ನೆಟ್ ಇದ್ದರೆ ಅಲ್ಲಿ ಪಕ್ಕದೊಂದು ವಸ್ತು ಅಂಟ್ಕೊಳ್ಳುತ್ತೆ. ಹಾಗೆ ಆ ಸ್ಥಳಕ್ಕೆ ಏನೇನಿತ್ತೋ ಹಿಂದೆ, ಆ ಹಿಂದಿನ ಇತಿಹಾಸ ಏನಿದೆಯೋ ಹಾಗೆ ಆ ಮನೆಗೆ ಏನಾಗುತ್ತೆ, ಮಾಟ ಮಾಡೋರೇ ಬಂದಿರ್ತಾರೆ, ಇಲ್ಲಿ ಯಜ್ಞಗಳೇ ಬಂದು ವಾಸ ಮಾಡುತ್ತವೆ, ಹಾವುಗಳೇ ಬರ್ತದೆ, ಹುತ್ತ ಮನೆಗಳು ಬೆಳ್ಕೊಳ್ಳುತ್ತೆ. ಮತ್ತು ಆ ಮನೆಗೆ ಜನ ಆಕರ್ಷಣೆ ಇರೋದಿಲ್ಲ. ದೇವಾಲಯಗಳು, ಪುಷ್ಕರಣಿ, ಕೊಳ, ದೈವ ವೃಕ್ಷಗಳು, ಗೃಹ ವೃಕ್ಷಗಳು ವಾಸ ಮಾಡೋ ಜಾಗದಲ್ಲಿ ನಾವು ವಾಸ ಮಾಡ್ತಿತ್ತು ಅಂದರೆ ಬಾಡಿಗೆಗೆ ಜನ ಬರೋದಿಲ್ಲ, ಬಂದರೂ ಹೆಚ್ಚಿಗೆ ದಿವಸ ಇರೋದಿಲ್ಲ, ಇದ್ರ ಗೋಡೆ ಎಲ್ಲ ಸೀಲ್ ಬಿಟ್ಕೊಳ್ಳುತ್ತೆ. ಯಾಕೆಂದರೆ ಭೂಮಿಲಿ ತೇವಾಂಶ ಕೆಳಗಡೆ ಇದೆ. ಕೆಲವುದು ಈ ಗ್ರಾಮ ದೇವತೆಗಳ ಸಂಚಾರ ಇರ್ತದೆ. ಆ ಸಂಚಾರನ ನಾವು ಮುಚ್ಚಿಬಿಟ್ಟು ಮನೆಗೆ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಜಮೀನು ಹೊಲ ಎಲ್ಲ ಅಲ್ಲಿ. ಆಮೇಲೆ ಬೇವಿನ ಮರ, ಹೊಂಗೆ ಮರ ಇಂಥ ಜಾಗದಲ್ಲಿ ಸುಮ್ಮನೆ ಬೆಳೆಯಲ್ಲ, ಅದು ಯಾರು ಗಿಡ ನೆಟ್ಟಿಲ್ಲ, ತನಗೆ ತಾನೇ ಬೆಳ್ಕೊಂಡಿರ್ತಂದರೆ ಆ ದೈವಾಂಶ ಸ್ಥಳ ಅಂಥೇಳಿ ಅಂಥ ಜಾಗದಲ್ಲಿ ತೋಟ ಮನೆ ಎಲ್ಲ ಮಾಡಿಬಿಡ್ತೀವಿ, ಮನೆಗಳೇ ಕಟ್ಟಿಬಿಡ್ತೀವಿ. ಈ ಥರ ದೋಷದಲ್ಲಿ ಏನಾಗುತ್ತೆ, ಮನೆ ಒಳಗಡೆ ಒಂದೊಂದಾಗಿ ತೊಂದರೆಗಳು ಬರ್ತದೆ. ಮನೆ 5 ವರ್ಷ ಆಗಲಿ ಆಲೆ ಗೋಳೆ ಸೀಲ್ ಬಿಟ್ಕೊಂಡ್ಬಿಟ್ಟಿದೆ. ಪಕ್ಕದ ಮನೆ ಚೆನ್ನಾಗಿದೆ, ಹಿಂದ್ಗಡೆ ಮನೆಯದೆಲ್ಲ ಚೆನ್ನಾಗಿ, ಇವ್ರ ಮನೇದು ಮಾತ್ರ ಚೆನ್ನಾಗಿಲ್ಲ. ಗೋಡೆ ಕಾಂಪೌಂಡ್ ಇನ್ನೊಂದು ವಾರದಲ್ಲಿ ಬಿದ್ದೋಗುತ್ತೆ, ಆ ಥರ ಸೀಳ್ಕೊತಾ ಇದೆ. ಮನೆ ಅಡುಗೆ ಮನೆಯಲ್ಲೆಲ್ಲ ಪ್ರಾಬ್ಲಮ್ಮು, ಬಚ್ಚ ಮನೆಯೆಲ್ಲ ಪ್ರಾಬ್ಲಮ್ಮು. ಏನು ಒಂದು ರಿಪೇರಿ ಮಾಡಿಸಿ ಇನ್ನೊಂದು ರಿಪೇರಿ ಬರ್ತಾನೆ ಇರ್ತದೆ. ಹೊಸ ಮನೆ ಕಟ್ಬೋದು, ಅಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಕಟ್ಟಿರೋ ಮನೆಗೆ ರಿಪೇರಿ ಮಾಡ್ಸೋಕ್ಕೆ, ಆ ಲೆವೆಲ್ಗೆ ದುಂದು ಖರ್ಚು. ಇದಕ್ಕೆಲ್ಲ ಕಾರಣ ನಾವು ಗೃಹಪ್ರವೇಶ ಮಾಡುವಾಗ ಈ ಹೇಳಿದಂಥ ದೋಷಗಳಿಲ್ಲ. ಅದಕ್ಕೆ ಶಾಂತಿ ಮಾಡಿ ಗೃಹಪ್ರವೇಶ ಮಾಡಬೇಕು. ಅದಕ್ಕೆ ಅಘೋರ ಹೋಮ ಮಾಡ್ತೀವಿ, ಅಘೋರ ಅಸ್ತ್ರ ಹೋಮ ಮಾಡ್ತಾರೆ. ಮತ್ತು ಅಲ್ಲಿರೋಕ್ಕಂಥ ದುಷ್ಟಶಕ್ತಿಗಳು ಹೋಗ್ಬೇಕಂದ್ರೆ ಸುದರ್ಶನದಲ್ಲಿ ಮಂತ್ರ ಹೇಳಬೇಕು. 3ನೇದು ವಾಸ್ತು ಪುರುಷ ಹೋಮ ಆಗಬೇಕು. 4ನೇದು ನಿಮ್ಮ ದೈವ ವೃಕ್ಷಗಳು, ಗ್ರಹ ವೃಕ್ಷಗಳು ಕಡ್ದಾಕ್ಬಿಟ್ಟಿರ್ತೀವಿ, ಅದಕ್ಕೆ ವೃಕ್ಷ ಹೋಮ ಮಾಡಬೇಕು, ಶಾಂತಿ ಹೋಮ ಮಾಡಬೇಕು, ನವಗ್ರಹ ಶಾಂತಿ ಆಗಬೇಕು. ಹೀಗೆ ಭಾಳಷ್ಟು ಕೆಲವುದೆಲ್ಲ ಪ್ರೊಸೀಜರ್ ಇದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ವಾಸ್ತುಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಡಬೇಕು. ವಾಸ್ತು ಅಂದ್ರೇನು, ಜಲ್ಲಿ, ಕಲ್ಲು, ಮಣ್ಣು, ಸಿಮೆಂಟಲ್ಲಿ ಏನೇನು ವೈಬ್ರೇಷನ್ ಇತ್ತೋ ಅದನ್ನೆಲ್ಲ ತೆಗೆದುಹಾಕಿ ನಮ್ಮ ವೈಬ್ರೇಷನ್ಗೆ ಮ್ಯಾಚ್ ಮಾಡೋವಂಥ ಕೆಲವು ಹೋಮಗಳು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇದಕ್ಕಿಂತ ಹೆಚ್ಚಾಗಿ ನೀವು ಎಲ್ಲಿ ಮನೆ ಕಟ್ಟಿದ್ದೀರಲ್ಲ ಅದು ಕ್ಷೇತ್ರ ಯಾವುದು, ಆ ಕ್ಷೇತ್ರ ಪಾಲಕ ಯಾರು ನೋಡಬೇಕು. ಆ ಕ್ಷೇತ್ರ ಪಾಲಕನಿಗೆ ಮೊದಲು ನಾವು ಹೋಮ ಮಾಡಬೇಕು, ಆ ಗ್ರಾಮ ದೇವತೆಗೆ ಮೊದಲು ಮಾಡಬೇಕು. ಇವೆರಡು ಬಿಟ್ಟು ಬಾಕಿ ಇದೆಲ್ಲ ಮಾಡ್ತೀವಿ ನಾವು. ಗ್ರಾಮ ದೇವತೆ, ಕ್ಷೇತ್ರ ಪಾಲಕ, ಅದು ಭೈರವ ಇರ್ಬೋದು, ವೀರಭದ್ರ ಇರ್ಬೋದು, ಮುನೇಶ್ವರ ಇರ್ಬೋದು, ಅದು ಆ ಗ್ರಾಮ ದೇವತೆ ಮಾರಮ್ಮ, ಕಾಳಮ್ಮ, ಚೌಡೇಶ್ವರಿ, ಕಬ್ಬಾಳಮ್ಮ ಇರ್ಬೋದು. ಅವನ್ನ ಪಕ್ಕಕ್ಕೆ ಇಟ್ಬಿಟ್ಟು ಬಾಕಿ ಇದೆಲ್ಲ ಮಾಡ್ತೀವಿ, ಹೋಮ ಪೂಜೆಗಳೆಲ್ಲ. ಹೀಗಾಗಿ ನೀವು ಎಲ್ಲಿ ವಾಸ ಮಾಡ್ಕೊಂಡಿದ್ದೀರೋ ಆ ಏರಿಯಾಗೆ ಒಬ್ಬರು ಬಾಸ್ ಇರ್ತಾರೆ, ಕ್ಷೇತ್ರ ಪಾಲಕ. ಆ ಕ್ಷೇತ್ರ ಪಾಲಕನ ಸಂರಕ್ಷಣೆ ಮಾಡೋ ಒಂದು ಗ್ರಾಮ ದೇವತೆ ಇರ್ತದೆ. ಅವ್ರನ್ನ ನಾವು ಭಾಳ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಪೂಜೆ ಪುರಸ್ಕಾರ ಮುಖಾಂತರ. 2ನೇದು, ಮನೆ ಕಟ್ಟಕ್ಕೆ ಮುಂಚೆ ಎಷ್ಟೋ ಜನ ಇದು ಮಾಡೋದೇ ಇಲ್ಲ. ಯಾವ ಜಾಗದಲ್ಲಿ ನೀವು ಮನೆ ಕಟ್ತಿದ್ದೀರೋ ಅಥವಾ ಯಾವ ಜಾಗದಲ್ಲಿ ಮನೆ ಪರ್ಚೇಸ್ ಮಾಡ್ತಿದ್ದೀರೋ ಆ ಜಾಗಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರ ಪಾಲಕ, ಗ್ರಾಮ ದೇವತೆ ಹತ್ರ ಹೋಗಿ ಪರ್ಚೇಸ್ ಮಾಡೋಕ್ಕೆ ಮುಂಚೆ ಪ್ರಾರ್ಥನೆ ಸಲ್ಲಿಸಿ ಪೂಜೆ ಮಾಡಿಸಿ, ಈ ಥರ ಜಾಗ ತೊಗೋತಾ ಇದ್ದೀನಿ, ಈ ಜಾಗದ ಮನೆ ಕಟ್ತಾ ಇದ್ದೀನಿ ಅಂತ ಮೊದಲು ಪರ್ಮಿಷನ್ ತೊಗೊಂಡ್ರೆ ಮಾತ್ರ ಈ ದೋಷ ನಿವಾರಣೆ ಆಗುತ್ತೆ. ಆಮೇಲೆ ಏನೇ ಹೋಮ ತಮನ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಸರಣಿ ಸಾವು, ಆರೋಗ್ಯ ಲಾಸು, ಸಾಲ ಬಾಧೆ, ಆಕ್ಸಿಡೆಂಟ್ಸು, ಸರಣಿ ಮರಣಗಳೆಲ್ಲ ಆಗ್ತದೆ. ಅದರಿಂದ ಮನೆ ಕಟ್ಟಕ್ಕೆ ಮುಂಚೆ ಅಥವಾ ಮನೆ ಪರ್ಚೇಸ್ ಮಾಡೋಕ್ಕೆ ಮುಂಚೆ ತಕ್ಷಣ ಹೋಗಿ ಆ ಏರಿಯಾದಲ್ಲಿ ಯಾವ ಗ್ರಾಮ ದೇವತೆ ಕೇಳಬೇಕು ನೀವು, ಕ್ಷೇತ್ರ ಪಾಲಕ ಯಾರು, ಹೋಗಿ ನೋಡಿ ಈ ಜಾಗದಲ್ಲಿ ಮನೆ ತೊಗೋತಾ ಇದ್ದೀನಿ, ಮನೆ ಕಟ್ತಾ ಇದ್ದೀನಿ, ಕಟ್ಟಿದ್ದೀನಿ, ನಮಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಕೊಡು ಅಂತೇಳಿ ಫಸ್ಟು ಅವ್ರ ಹತ್ರ ಲೈಸೆನ್ಸ್ ತೊಗೋಬೇಕು, ಪರ್ಮಿಷನ್ ತೊಗೋಬೇಕು. ತೊಗೊಂಡ್ಮೇಲೆ ಗೃಹಪ್ರವೇಶ ಮಾಡಬೇಕು, ಹೋಮ ಹವನಗಳನ್ನು ಮಾಡಬೇಕು. ಈ ಥರ ದೋಷ ತೆಗಿಬೇಕು ಅಂತಂದರೆ ಮನೆ ಕಟ್ಟಾದಮೇಲೆ ಇವೇನೇ ಮಾಡಿಕೊಂಡ್ರು ಚೇಂಜ್ ಇಲ್ಲ, ಮಾರಬೇಕು ಇಲ್ಲ ಮನೆ ಖಾಲಿ ಮಾಡ್ಕೊಂಡೋಗ್ಬೇಕು. ನೀವು ಹೋಗ್ತೀರಾ, ಬಾಡಿಗೆ ಬರೋರಿಗೆ ತೊಂದರೆ ಇರ್ತದೆ, ಮಾರಿಬಿಡ್ತೀರಾ, ತೊಗೊಳೋನಿಗೆ ದೋಷ ಇರುತ್ತೆ. ಯಾಕೆಂದರೆ ಇಲ್ಲಿ ಇಬ್ಬರು ನಾವು ಹೇಗೆ RTO ಆಫೀಸ್ಗೆ ಹೋಗಿ ಡ್ರೈವಿಂಗ್ ಲೈಸೆನ್ಸ್ಗೆ ಹೆಂಗೆ ನಾವು ಪರ್ಮಿಷನ್ ತೊಗೋತೀವೋ ಹಾಗೆ ಈ ಮನೆಯನ್ನು ಡ್ರೈವ್ ಮಾಡಬೇಕು ಅಂದರೆ, ಈ ಮನೆಯನ್ನು ವಾಸ ಮಾಡಬೇಕು ಅಂದರೆ, ನಮ್ಮ ಬದುಕನ್ನು ಡ್ರೈವ್ ಮಾಡಬೇಕು ಅಂತಂದರೆ ಆ ಸ್ಥಳದ ಇದು ಗ್ರಾಮ ದೇವತೆ ಮತ್ತು ಕ್ಷೇತ್ರ ಪಾಲಕನ ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ಹೇಳ್ತಾರೆ. ನಾನು ಈ ಎಲ್ಲ ಸುಮಾರು ಪುರೋಹಿತರಿಗೆ ಹೇಳ್ತಾ ಇರ್ತೀನಿ, ಮೊದಲು ಗ್ರಾಮ ದೇವತೆ ಕ್ಷೇತ್ರ ಪಾಲಕ ಪೂಜೆ ಮಾಡಿ
ಆಮೇಲೆ ನೀವೆಲ್ಲ ಪೂಜೆ ಮಾಡಿಸಿ ಅಂತೇಳಿ, ಆಮೇಲೆ ಗಣ ಹೋಮ ಮಾಡಬೇಕು. ಇದನ್ನು ಒಂದು ಫ್ಲೋ ಹೇಳ್ತಾ ಇರೋದು. ಈ ರೀತಿ ಮಾಡಿದ್ದೇ ಆದರೆ 100 ಅಲ್ಲ 200 ವರ್ಷ ಅಲ್ಲ 300 ವರ್ಷ ಇದ್ದರೂ ಆ ಮನೆ ಬದುಕುತ್ತೆ. ಯಾಕೆಂದರೆ ಅವರು ನೋಡ್ಕೋತಾರೆ. ನಿಮ್ಮ ಕ್ಷೇತ್ರ ಪಾಲಕ ಮತ್ತು ಗ್ರಾಮ ದೇವತೆ ದೃಷ್ಟಿ ಆ ಮನೆಗೆ ಬಿಡೋದ್ರಿಂದ ಈ ಮಾಟ ಮಂತ್ರ ತಂತ್ರ ಇದೆಲ್ಲ ದೋಷ ನಿವಾರಣೆ ಆಗುತ್ತೆ. ಅದರಿಂದ ಈ ಒಂದು ವಿಶೇಷವಾದಂಥ ಸೂಚನೆಯನ್ನು ನೀವು ಫಾಲೋ ಮಾಡಬೇಕು. ಯಾರ ಮನೆಗೆ ಬಾಡಿಗೆಗಳು ಬರ್ತಿಲ್ವೋ ಮತ್ತು ಆ ಮನೆಗೆ ಆಗಾಗ ಸಿಕ್ಕಾಪಟ್ಟೆ ಖರ್ಚುಗಳು ಆಗ್ತಿರ್ತದೆ, ಇನ್ವೆಸ್ಟ್ ಮಾಡ್ತಿರ್ತೀವಿ, ದುಂದು ಖರ್ಚು, ಟ್ಯಾಪ್ ಹೋಯ್ತು ಹಾಕಿಸ್ದೆ, ಕಮೋಡ್ ಹೋಯ್ತು ಹಾಕಿಸ್ದೆ, ಗೋಡೆ ಪೇಂಟ್ ಹೋಯ್ತು ಹಾಕಿಸ್ದೆ, ಅಲ್ಲಿ ಸೀಲ್ ಬಿಟ್ಕೋತು ಅದು ಪ್ಯಾಚಪ್ ಮಾಡಿದೆ, ಅಲ್ಲೇನೋ ಬಿದ್ದೋಯ್ತು ಅದು ರಿಪೇರಿ ಮಾಡಿಸ್ದೆ, ಇರುವೆಗಳಿಗೂ ವಾಸ ಮಾಡೋದು, ಇರುವೆ ಗೂಡುಗಳು ಬೆಳ್ಕೊಳುತ್ತೆ, ಗೆದ್ದಲು ಬೆಳ್ಕೊಳ್ಳುತ್ತೆ, ಉತ್ತ ಬೆಳ್ಕೊಳ್ಳುತ್ತೆ, ಜೇನುಗೂಡು ಬರುತ್ತೆ ಮನೆ ಒಳಗಡೆ, ಆಮೇಲೆ ಇಲಿ ಹೆಗ್ಡೆಗಳು ವಾಸ ಮಾಡುತ್ತೆ, ಸರ್ಪಗಳು ಬರ್ತದೆ. ಮಾಟ ಮತ್ತು ತಂತ್ರಗಳೇನಾದ್ರು ಮನೆಯೊಳಗೆ ಆಗಾಗ ಮಾಡ್ತಿತ್ತು ಅಂದರೆ ನಿಮ್ಮ ವಾಸ್ತು ಇನಾಗ್ರೇಷನ್ ಚೆನ್ನಾಗಾಗಿಲ್ಲ ಅಂಥೇಳಿ. ಅದಕ್ಕೇನು ಮಾಡಬೇಕು, 8 ಇಂದ 10 ನಿಂಬೆಹಣ್ಣು ತೊಗೊಳ್ಳಿ. 8 ರಿಂದ 10 ನಿಂಬೆಹಣ್ಣು ಕೈಲಿಟ್ಕೋಬೇಕು. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಕೂತ್ಕೊಂಡಿದ್ದೇನ ಆ ನಿಂಬೆಹಣ್ಣಿಗೆ ಮಂತ್ರ ಪ್ರಯೋಗ ಮಾಡಬೇಕು. ಏನದು? ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಓಂ ವಾಸ್ತುನಾಥಾಯ ವಿದ್ಮಹೇ. ವಾಸ್ತು ಯಾವಾಗ ಬರುತ್ತೆ? ಕಲ್ಲು ಮಣ್ಣು ಜಲ್ಲಿ ಇಟ್ಕೆ ಸಿಮೆಂಟೆಲ್ಲ ಹಾಕಿ ಗೋಡೆಗಳೆಲ್ಲ ನಾವು ಕಟ್ಟಿದಾಗ ಅಲ್ಲೊಂದು ವೈಬ್ರೇಷನ್ ಬಂತು, ಎನರ್ಜಿ. ಎವ್ರಿ ಮ್ಯಾಟರ್ ಪ್ರೊಡ್ಯೂಸ್ ಎನರ್ಜಿ ಅಂತ ಹೇಳುತ್ತೆ ಸೈನ್ಸು. ಎವ್ರಿ ಆಬ್ಜೆಕ್ಟ್ ಪ್ರೊಡ್ಯೂಸ್ ಎನ್ ಎನರ್ಜಿ, ಎವ್ರಿ ಎನರ್ಜಿ ಪ್ರೊಡ್ಯೂಸ್ ಓನ್ ಫ್ರೀಕ್ವೆನ್ಸಿ ಅಂತ ಹೇಳುತ್ತೆ. ಅದರಿಂದ ಆ ಜಾಗದಲ್ಲಿದ್ದಂಥ ಮ್ಯಾಟರ್ ಆಬ್ಜೆಕ್ಟಲ್ಲಿರುತ್ತಂಥ ದೋಷವನ್ನು ನಿಂಬೆಹಣ್ಣು ಸಕ್ ಮಾಡ್ಕೊಳ್ಳುತ್ತೆ. ಆ ವಾಸ್ತು ಅಂದ್ರೇನು? ಗೃಹ. ಆ ಜಾಗಕ್ಕೆ ವಾಸ್ತು, ಸ್ಥಳ. ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ. 4 ದಿಕ್ಕುಗಳನ್ನು ಏಕಕಾಲದಲ್ಲಿ ನೋಡುವಂಥವನು, ಭುಜದ ಮೇಲೆ ಇಟ್ಕೊಂಡು ಶಕ್ತಿಯನ್ನು ಕಂಟ್ರೋಲ್ ಮಾಡುವಂಥ ವಾಸ್ತು ಪುರುಷನಿಗೆ ಪ್ರಾರ್ಥನೆ ಮಾಡು. ತನ್ನೋ ವಾಸ್ತು ಪ್ರಚೋದಯ. ನನ್ನಲ್ಲಿ ಒಂದು ವಸ್ತು ಧೀಶಕ್ತಿನ, ಮನೆಗೆ ಧೀಶಕ್ತಿಯನ್ನು ಪ್ರೊಡ್ಯೂಸ್ ಮಾಡು, ಈ ನೆಗೆಟಿವ್ ಎನರ್ಜಿ ಬರಬಾರ್ದು ಮಾಡು ಅನ್ನೋದನ್ನು ಹೇಳಬೇಕು. ಅದಕ್ಕೆ ನಿಂಬೆಹಣ್ಣು ಕೈಲಿಟ್ಕೊಂಡು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಈ ಮಂತ್ರ ಹೇಳಬೇಕು. ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನ ವಾಸ್ತು ಪ್ರಚೋದಯಾತ್. ತನ್ನೋ ವಾಸ್ತು. ವಾಸ್ತು ಏಕವಚನ, ವಾಸ್ತು ಪ್ರಥಮ ವಿಭಕ್ತಿ ಬಹುವಚನ. ವಾಸ್ತು ಪ್ರಚೋದಯಾತ್ ಅಂತ ಹೇಳಿ ಆ ನಿಂಬೆಹಣ್ಣನ್ನು ಒಂದೊಂದು ದಿಕ್ಕಲ್ಲೂ ಇಡಬೇಕು ನಿಮ್ಮ ಮನೆಯಲ್ಲಿ. ಆಗ ಅದರಿಂದ ಇಲಿ ಹೆಗ್ಡೆಗಳು, ಗೆದ್ದಲು, ಹುಳಗಳು, ಇರುವೆಗೂಡು, ಹಾವುಗಳು ಬರೋದಿಲ್ಲ. ಎರಡನೇದು, ಮನೆಗೆ ತಕ್ಷಣ ಅವರು ಮನೆಗೆ ಬಾಡಿಗೆದಾರೋ ಅಥವಾ ಭೋಗಿಕೋ ಬರ್ತಾರೆ. ಇಲ್ಲ ನೀವು ಸೇಲ್ ಮಾಡಬೇಕಾ, ಸೇಲ್ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕು. ಈ ರೀತಿ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ನಿಂಬೆಹಣ್ಣು ಮುಖಾಂತರ ಸಕ್ ಮಾಡಿಸ್ಬೇಕು. ಹೀರ್ಕೊಳ್ಳೋ ಥರ ಮಾಡಿ 15 ದಿನಕ್ಕೊಂದು ಸಲ ಅದನ್ನು ತೆಗೆದು ತೊಗೊಂಡೋಗಿ ಮರದ ಬುಡದಲ್ಲಿ ಹಾಕಬೇಕು, ಇಟ್ಟಂಥ ನಿಂಬೆಹಣ್ಣು. ಹೀಗೆ ಒಂದು 4-5 ತಿಂಗಳು ಮಾಡ್ತಾ ಬಂದರೆ ಮನೆಯಲ್ಲಿ ಒಳ್ಳೆ ವೈಬ್ರೇಷನ್ ಆಗುತ್ತೆ, ಆರಾಮಾಗಿರ್ಬೋದು. ಎರಡನೇದು, ಮನೆಯಲ್ಲಿ ಶಂಖನಾದ ಮಾಡೋದ್ರಿಂದ ಜಿರ್ಲೆಗಳು ಹೆಗ್ಡೆಗಳು ಬರೋದಿಲ್ಲ, ಇರುವೆ ಗೂಡು ಕಟ್ಟಲ್ಲ, ಗೆದ್ದಲು ಕಟ್ಟೋದಿಲ್ಲ. ಶಂಖನಾದ ಮಾಡೋದ್ರಿಂದ ಮನೆಯಲ್ಲಿ ಈ ಮಾಟಮಂತ್ರ ತಂತ್ರಗಳ ವೈಬ್ರೇಷನ್ನು ಡಿಸ್ಕನೆಕ್ಟ್ ಆಗುತ್ತಂತೆ. ಅದಕ್ಕೆ ಮನೇಲಿ ಒಂದು ಎಡಮುರಿ ಶಂಖ ಅಥವಾ ಬಲಮುರಿ ಶಂಖ ಯಾವುದಾದ್ರು ಒಂದು ಇಟ್ಕೊಂಡು ಆಗಾಗ ನಾದ ಮಾಡ್ತಿರ್ಬೇಕು ವಾರಕ್ಕೊಂದು ಸಲ. ಅದರಲ್ಲೂ ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಶಂಖನಾದ ಮಾಡೋದ್ರಿಂದ ಇಲಿ ಹೆಗ್ಣೆಗಳು ಗೆದ್ದಲಿಗೆಲ್ಲ ಭಯ ಆಗಿ ಆ ಶಬ್ದದಿಂದ ಆ ಸ್ಥಳದಿಂದ ಉಚ್ಚಾಟನೆ ಆಗುತ್ತಂತೆ. ಎರಡನೇದು, ಜಾಗಟೆ ನುಡಿಸ್ಬೇಕು ಮನೆಯಲ್ಲಿ. ಆಗಾಗ ಜಾಗಟೆ ನುಡಿಸಿ ಪೂಜೆ ಮಾಡೋದ್ರಿಂದ ಆ ಶಬ್ದದ ವೈಬ್ರೇಷನ್ಗೆ ಎಷ್ಟೋ ಪ್ರಾಣಿಗಳು ಸತ್ತೋಗುತ್ತಂತೆ. ಇವನು ಹಾವು ಕೂಡ ಬದುಕೋದಿಲ್ಲ. ಎಲ್ಲಿ ಶಂಖ ಜಾಗಟೆ ಇರ್ತೋ ಹಾವು ಎದ್ಕೊಂಡು ಹೊಟ್ಟೋಗುತ್ತೆ. ಉತ್ತದ ಮುಂದೆ ಶಂಖನಾದ ಮಾಡಿ ಜಾಗಟೆ ಮಾಡಿ ಉತ್ತದ ಹಾವು ಹೊರಗೆ ಬಂದು ಹೊಟ್ಟೋಗ್ಬಿಡುತ್ತೆ. ಅದರಿಂದ ಈ ಶಬ್ದ ಅದಕ್ಕೆ ಒಂದು ರೀತಿ ಶತ್ರು ಭಯ ಇದ್ದಾಗೆ. ಮೂರನೇದು, ನೀವು ಎಲ್ಲಿ ವಾಸ ಮಾಡ್ತಿದ್ದೀರೋ ಆ ಮನೆಯಲ್ಲಿ ಆಗಾಗ ಒಂದು ಯಾವ್ದಾದ್ರು ಒಂದು ಚಿಕ್ಕ ಒಂದು ಹಾಡು ಹಾಡ್ತಾ ಇರಬೇಕು. ನಾದವನ್ನು ಕ್ರಿಯೇಟ್ ಮಾಡಬೇಕು. ಮನೆ ಒಂದು ಒಳ್ಳೆ ಹೋಗಿ ಹಾಡು ಹಾಡ್ತಿರ್ಬೇಕು. ಸಂಗೀತ ಅಥವಾ ಯಾವುದೋ ಒಂದು ಒಳ್ಳೆ ದೇವ್ರ ನಾಮನೋ ಹಾಡ್ತಾ ಇರೋದ್ರಿಂದ ಒಟ್ಟಿನಲ್ಲಿ ನಾದ ಬ್ರಹ್ಮವನ್ನು ಸೃಷ್ಟಿ ಮಾಡಬೇಕು. ಶಂಖದಿಂದ ಬರೋ ನಾದ, ಜಾಗಟೆಯಿಂದ ಬರೋ ನಾದ, ಹಾಡಿನಿಂದ ಬರೋ ನಾದ ಮತ್ತು ಘಂಟಾನಾದ, ಈ 4 ಆಗಾಗ ಮಾಡ್ತಿದ್ರೆ ಇರುವೆ, ಹೆಗ್ಗಡ, ಹಿಲಿ, ಹಾವು, ಉಪಟಗಳು ಎಲ್ಲರೂ ದೂರ ಹೊಟ್ಟೋಗುತ್ತೆ. ಆ ಭಯಕ್ಕೆ, ಆ ಶಬ್ದಕ್ಕೆ, ಆ ಶಬ್ದನೇ ಅವ್ರಿಗೆ ಬಾಂಬ್ ಹಾಕ್ದಂಗೆ ಆಗುತ್ತೆ. ಮತ್ತು ಮಾಟಮಂತ್ರ ತಂತ್ರಬಾಧೆಗಳನ್ನು
ನಿವಾರಣೆ ಮಾಡಬೇಕು ಅಂದರೆ ಮನೆ ಮುಂದೆ ಒಂದು ತುಳಸಿ ಗಿಡ ಇಡಬೇಕು. ಮತ್ತು ಈ ಮಂತ್ರ ಆಗಾಗ ಹೇಳ್ತಾ ಇರಬೇಕು. ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಯಾವುದೇ ಮನೆಯಲ್ಲಿ ಹೋಗಬೇಕು ಅಂದರೆ ಈ ಮಂತ್ರ ಹೇಳಿ ಪ್ರವೇಶ ಮಾಡಬೇಕು. ಅದರಿಂದ ಗುರುಪ್ರವೇಶದಲ್ಲಾದಂಥ ದೋಷಗಳು, ಗುರುಪ್ರವೇಶದಲ್ಲಾದಂಥ ಪೂಜಾ ವಿಧಿವಿಧಾನಗಳಲ್ಲಾದಂಥ ದೋಷಗಳು, ಸ್ಥಳ ದೋಷಗಳು ಮತ್ತು ಏನೇನು ದೋಷ ಇತ್ತು ಜಾಗದಲ್ಲಿ ಆಗಲೇ ಹೇಳಿದ್ದೀನಿ ಅದೆಲ್ಲವನ್ನು ಏಕಕಾಲದಲ್ಲಿ ತೆಗೆದುಹಾಕುವಂಥ ಶಕ್ತಿ ಈ ವಾಸ್ತು ಗಾಯತ್ರಿ ಮಂತ್ರದಲ್ಲಿ ಬರುತ್ತೆ. ಇದು ವಾಸ್ತುರತ್ನಾಕರ ಅನ್ನೋ ಒಂದು ಗ್ರಂಥ. ಆ ವಾಸ್ತುರತ್ನಾಕರಲ್ಲಿ ಪ್ರಥಮ ಅಧ್ಯಾಯದಲ್ಲಿ ವಾಸ್ತು ಗಾಯತ್ರಿ ಮಂತ್ರ ಹೇಳ್ತಾರೆ. ಓಂ ವಾಸ್ತುನಾಥಾಯ ವಿದ್ಮಹೇ ಚತುರ್ಭುಜಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಪ್ರತಿ ಗುರುವಾರ ಮತ್ತು ಭಾನುವಾರ ವಾಸ್ತು ಪುರುಷನ ದಿನ ಅಂತ ಶಾಸ್ತ್ರ ಹೇಳ್ತದೆ. ಗುರುವಾರ ದಿವಸ, ಭಾನುವಾರ ದಿವಸ ಈ ವಾಸ್ತು ಮಂತ್ರ ಗಾಯತ್ರಿ ಮಂತ್ರ ಹೇಳ್ತಾ ಇದ್ದರೆ ನಿಮಗೆ ಭಾಳಷ್ಟು ವಿಶೇಷವಾದಂಥ ಎನರ್ಜಿ ಬರುತ್ತೆ. ಗೃಹ ಕಲಹ, ಮನೇಲಿ ಹೊಂದಾಣಿಕೆ ಇಲ್ಲ, ಸಂಬಂಧದಲ್ಲಿ ಬಿರುಕು, ಮತ್ತು ಮನೆಯಲ್ಲಿ ಬಿರುಕುಗಳು ಶುರುವಾಗ್ತದೆ. ಗೋಡೆಯೆಲ್ಲ ಬಿರುಕು ಬಿಡೋದು, ಅಪ್ಪ ಮಗ ಅಮ್ಮ ಮಗ ಎಲ್ಲ ಬಿರುಕು, ಬಾಂಧವ್ಯ ಎಲ್ಲ ಡಿಸ್ಕನೆಕ್ಟ್ ಆಗೋದು, ಇದೆಲ್ಲ ಇದ್ರ ದೋಷದಿಂದ. ಜಾತಕದಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಇದು ಅಲ್ಲೇನು ಆ ಹೋಮ ಮಾಡಿ ಈ ಹೋಮ ಮಾಡಿ ಗುರುಪ್ರವೇಶ ಮಾಡಾಯ್ತಲ್ಲ ಮತ್ತೆ ಇನ್ನೊಂದೇನು ಹೋಮ ಮಾಡಬೇಕು. ಇವೆಲ್ಲ ದುಂದು ಖರ್ಚು ಬೇಡ. ನೀವೇನು ಮಾಡಿ ಈ ತಂತ್ರ ಮಾಡಿ ಜಂಬೂರ ಫಲ ನಿಂಬೆಹಣ್ಣು ಇಟ್ಟು ಮನೆಗಳಲ್ಲಿ 10 ದಿವಸಕ್ಕೊಂದ್ಸಲ ತೆಗೆದುಹಾಕೋದು, ಹೊಸ ನಿಂಬೆಹಣ್ಣು ಇಡೋದು, ತೆಗೆಯೋದು, ಹೊಸ ನಿಂಬೆಹಣ್ಣು ಇಡೋದು. ಈ ಥರ ಮಾಡ್ತಾ ಬನ್ನಿ, ಖಂಡಿತ ನಿಮ್ಗೆ ಒಳ್ಳೆಯದಾಗತ್ತೆ. ಮತ್ತು ಪ್ರತಿಯೊಬ್ಬರು ಮನೇಲಿ ಒಬ್ಬ ಮುದ್ರೆ ಮಾಡೋನು, ಮಂತ್ರ ಹೇಳೋನು, ಒಬ್ಬ ತಂತ್ರ ಮಾಡೋನು, ಒಬ್ಬ ಯಂತ್ರ ಬರೆಯೋನು ಇದ್ದರೆ ಈ ಥರ ದೋಷನೆಲ್ಲ ತೆಗೆದುಹಾಕ್ಬೋದು. ಅದಕ್ಕೆ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ವೈದ್ಯ, ಮನೆಗೊಬ್ಬ ಯಾಂತ್ರಿಕರಿದ್ದಾಗಲೇ ಮನೆ ವೈಕುಂಠ ಆಗೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ ಮರಿದಾನೆ. ಲೈಕ್ ಅನ್ನೋ ಪ್ರೆಸ್ ಮಾಡಲೇಬೇಕು. ನೀವು ಮಾಡಿದ್ರೆ ನೀವು ನೋಡೋದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ, ನಿಮಗೂ ಇಷ್ಟ ಆಯಿತು ಮತ್ತು ನನಗೂ ಕೊಡೋ ಒಂದು ಗೌರವ ಅಂತ ಹೇಳ್ತಾ ಈ ಲಿಂಕನ್ನು ಮರಿದನೇ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಅವರು ನೋಡಿ ಖುಷಿ ಪಡಲಿ, ಅವ್ರಿಗೂ ಒಳ್ಳೆಯದಾಗಲಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡಲ್ಲಿ ಕೂಡ ನಾವು ಈ ಇನ್ಫಾರ್ಮೇಷನ್ನ ಆನ್ ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಗಾಗ ಅಲ್ಲೂ ಕೂಡ ನಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತನ್ನು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ. ಸಾಯಿರಾಮ್.